ನಮಸ್ಕಾರ. ಇವತ್ತು ಈ ಕಾನೂನು ಪ್ರಕಾರ ನಡೆದುಕೊಳ್ಳದ ಜಡ್ಜ್ಗಳು ಸಿಕ್ಕರೆ ಅವ್ರ ಮುಂದೆ ಅಪೀರ್ ಆಗೋ ಸಂದರ್ಭ ಬಂದರೆ ಹೇಗೆ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿಲ್ಲ ದಯಮಾಡಿ ಸಬ್ಸ್ಕ್ರೈಬರ್ಗಳಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾಯಿದ್ದೀನಿ. ಈಗ ಬೇರೆ ಬೇರೆ ಥರದ ಜನಗಳಿರ್ತಾರೆ, ಹೌದಾ? ಕೆಲವರು 4-10 ಜನ ನಡ್ಕೊಂಡಂಗೆ ಇನ್ನೊಬ್ಬರು ನಡ್ಕೊಳ್ಳಪ್ಪ, ಇದೇನಪ್ಪ ಈ ವಿಚಿತ್ರ ನಡ್ಕೊಳ್ತಾನೆ ಅಂತ ಅನಿಸುತ್ತೆ. ಅದೇ ರೀತಿ ಜಡ್ಜ್ಗಳು ಮನುಷ್ಯರೇ. ಜಡ್ಜಲ್ಲೂ ಕೂಡ ಬೇರೆ ಬೇರೆ ಥರದವ್ರು ಇರ್ತಾರೆ. ಕೆಲವರು ಬಹಳ ಕೋಆಪ್ರೇಟಿವ್ ಆಗಿರ್ತಾರೆ, ಯಾರ ಜೊತೆ, ಲಾಯರ್ಗಳ ಜೊತೆ, ಪಾರ್ಟಿಗಳ ಜೊತೆ. ಅವ್ರಿಗೆ ಏನಂದ್ರೆ ಪಾಪ ಒಳ್ಳೆಯ ಒಂದು ಸಂದರ್ಭ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ, 4 ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು, ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಅಂಥವ್ರು ಏನು ಮಾಡ್ತಾರೆ, ನಿಮಗೆ ಕೇಸ್ ನಡೆಸೋದಕ್ಕೆ ಆಸ್ಪದ ಕೊಡ್ತಾರೆ, ನೀವು ದಾಖಲೆ ಹಾಕೋದಕ್ಕೆ, ಆರ್ಗ್ಯುಮೆಂಟ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ, ಸ್ಟ್ರಿಕ್ಟಾಗಿರ್ತಾರೆ, ಆದರೆ ಕಾನೂನು ಪ್ರಕಾರ ನಡ್ಕೊಳ್ತಾರೆ. ಆದರೆ ಇನ್ನು ಕೆಲವರು ಜಡ್ಜ್ ಇದ್ದಾರೆ, ಅವ್ರಿಗೆ ಈ ತೊಂದರೆ ಕೊಡೋದೇ ಒಂದು ಉದ್ದೇಶ. ಜನಗಳಿಗೆ, ಲಾಯರ್ಗಳಿಗೆ ಕಿರಿಕಿರಿ ಮಾಡ್ತಾರೆ, ಭಾಳ ಕಿರಿಕಿರಿ ಮಾಡ್ತಾರೆ. ಅದು ಯಾಕೆ ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಪ್ರತಿ ಸಲನೂ ಕೂಡ ನಾವು ಗಲಾಟೆ ಮಾಡ್ಕೊಂಡಿರೋಕ್ಕಾಗಲ್ಲ. ಯಾಕಂದರೆ ಒಂದು ಊರಲ್ಲಿ ಇರ್ತಾರೆ, 3 ವರ್ಷ ಅಲ್ಲಿರ್ತಾರೆ, ಅವರು ಲಾಯರ್ಗಳು ಎದುರಾಕೊಳ್ಳೋಕ್ಕೆ ಬರಲ್ಲ. ಎದುರಾಕೊಂಡ್ರೆ ಇನ್ಯಾವುದೋ ಕೇಸಲ್ಲಿ ತೊಂದರೆ ಕೊಟ್ಬಿಡ್ತಾರೆ. ಅದು ಹೆದರಿಕೆ ಇರುತ್ತೆ ಲಾಯರ್ಗಳಿಗೆ, ಇದು ಅರ್ಥ ಆಗುತ್ತೆ. ಆದರೆ ಕೇಸ್ ನಡೆಸ್ತಾ ತೊಂದರೆ ಆದರೆ ಏನು ಮಾಡ್ಬೋದು, ಈ ಥರ ಯಾವ ಥರ ಬರ್ತೀವಿ. ನೀವೀಗ ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿಲ್ಲಪ್ಪ, ನೆಕ್ಸ್ಟು ರಿಟರ್ನ್ ಸ್ಟೇಟ್ಮೆಂಟ್ ಹಾಕ್ತೀರಾ, ಅಪ್ಲಿಕೇಶನ್ ಜೊತೆ ಪರ್ಮಿಷನ್ ಕೊಡಿ ಅಂತ ವಜಾ ಮಾಡಿಬಿಡ್ತಾರೆ. ಏನು ಮಾಡೋದು? ನೀವೊಂದು ಅಮೆಂಡ್ಮೆಂಟಿಗೆ ಅಪ್ಲಿಕೇಶನ್ ಹಾಕ್ತೀರಾ, ಗೊತ್ತಾಯ್ತಾ? ವಜಾ ಮಾಡ್ತಾರೆ, ಸರಿಯಾದ ಕಾರಣ ಇಲ್ಲ, ವಜಾ ಮಾಡಿಬಿಡ್ತಾರಪ್ಪ. ಇಲ್ಲ, ಬಹಳ ಮುಖ್ಯವಾಗಿ ಜಾಸ್ತಿ ನಡೀತಕ್ಕಂಥದ್ದು ಏನಂದರೆ ಎವಿಡೆನ್ಸ್ ಟೈಮ್ನಲ್ಲಿ. ಎವಿಡೆನ್ಸ್ ಟೈಮ್ನಲ್ಲಿ ಆಗುತ್ತೆ, ನೀವು ಕೆಲವು ಡಾಕ್ಯುಮೆಂಟನ್ನು ಹಾಜರು ಮಾಡ್ತೀರಾ, ಜೆರಾಕ್ಸ್ ಏನಲ್ಲ, ಅದು ಒರಿಜಿನಲ್ಲೇ ಇರುತ್ತೆ ಅಥವಾ ಸರ್ಟಿಫೈಡ್ ಇರುತ್ತೆ, ಮಾರ್ಕ್ ಮಾಡಕ್ಕೆ ಬಿಡಲ್ಲ. ಅದು ಯಾಕೆ ಅನ್ನೋದು, ಅದು ಯಾಕೆ ಅಂತ ಅವ್ನು ಆರ್ಗ್ಯುಮೆಂಟಲ್ಲಿ ಹೇಳ್ತಾನೆ. ಇವ್ರಿಗೇನು ಸಂಬಂಧ? ಒಂದು ಪಾಣಿನೋ ಅಥವಾ ಯಾವುದೋ ಸೇಲ್ ಡೀಡೋ ಅಥವಾ ಇನ್ನೇನೋ ಒಂದು ಪತ್ರನೋ ಯಾವುದನ್ನು ಹಾಜರು ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡಬೇಕು. ಅವಕಾಶ ಕೊಡದ ಪಾರ್ಟಿಗಳು ತಮ್ಮ ಕೇಸ್ಗಳನ್ನು ಪ್ರೂವ್ ಮಾಡೋದು ಹೇಗೆ? ವಾದಿ ಪ್ರೂವ್ ಮಾಡೋದು ಹೇಗೆ? ಪ್ರತಿವಾದಿ ತನ್ನ ಕೇಸನ್ನು ಪ್ರೂವ್ ಮಾಡೋದು ವಾದಿ ವಿರುದ್ಧವಾಗಿ ಹೇಗೆ? ಈಗ ಡಾಕ್ಯುಮೆಂಟ್ ಮಾರ್ಕ್ ಮಾಡೋಕ್ಕೆ ಹೋಗ್ತಾರೆ, ಮಾಡೋಕ್ಕೆ ಬಿಡಲ್ಲ. ಆರ್ಗ್ಯುಮೆಂಟ್ ಮಾಡೋಕ್ಕೆ ಒಂದೇ ಒಂದು ಟೈಮ್ ಕೊಡ್ತಾ ನೆಕ್ಸ್ಟು ಮಾಡಲಿಲ್ಲ ಅಂದರೆ ಇಲ್ಲ, ಆರ್ಗ್ಯುಮೆಂಟ್ ಇಲ್ಲ ಅಂತ ಬರ್ಕೊಂಬಿಡೋದು, ಜಡ್ಮೆಂಟ್ ಮಾಡಿಬಿಡೋದು. ಇನ್ನು ಕೆಲವರು ಜಡ್ಜ್ಗಳಿದ್ದಾರೆ, ಅವ್ರೇನು ಗೊತ್ತಾ, ಬೆಳಗ್ಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಫಸ್ಟ್ ರೌಂಡ್ ಕಾಲಿಂಗ್ ಇರುತ್ತೆ, ಹೌದಾ? ಹೌದು. ಅವತ್ತಿನ ಯಾವ್ಯಾವ ಕೇಸು ಪೋಸ್ಟ್ ಆಗಿರುತ್ತೆ ಕಾಸ್ ಲಿಸ್ಟ್ ಪ್ರಕಾರ ಕರೀತಾರೆ. ಯಾರು ರೆಡಿ ಅಂತಾರೆ ಅಥವಾ ಇವರು ಮಾಡಲೇಬೇಕು ಅಂತಿರುತ್ತೆ, ತುಂಬ ಹಳೆ ಕೇಸು ಮಾಡಬೇಕು ಅಂತಾರೆ, ಇಟ್ಕೊಳ್ತಾರೆ, ಹೌದಾ? ಇಟ್ಕೊಂಡು ಆಮೇಲೆ ಸೆಕೆಂಡ್ ರೌಂಡಲ್ಲಿ ಒಂದೊಂದೇ ಕರೀತಾ ಹೋಗ್ತಾರೆ. ಸಾಯಂಕಾಲ ತನಕ ಯಾವುದಾಗತ್ತೋ, ಎಷ್ಟು ಎವಿಡೆನ್ಸ್ ರೆಕಾರ್ಡ್ ಮಾಡೋಕ್ಕಾಗತ್ತೋ ಮಾಡ್ತಾರೆ, ಎಷ್ಟು ಆರ್ಗ್ಯುಮೆಂಟ್ ಕೇಳೋಕ್ಕಾಗತ್ತೋ ಮಾಡ್ತಾರೆ. ಅದು ಆನ್ ಮೆರಿಟ್ಸ್ ಇರ್ಬೋದು ಅಥವಾ IME ಇರ್ಬೋದು, ಆಯಿತಾ? ಇದು ಕ್ರಮ. ಕೆಲವು ಜಡ್ಜ್ಗಳು ಏನು ಮಾಡ್ತಾರೆ, ಫಸ್ಟ್ ರೌಂಡು ಇಲ್ಲವೇ ಇಲ್ಲ ಅವ್ರ ಹತ್ರ, ಕರೆದು ಬೇಕಾದಾಗ ಯಾವ ಕೇಸ್ ಬೇಕಾದ್ರೆ ಕರೆಯೋದು. ಬೆಳಗ್ಗೆ 11 ಗಂಟೆಗೆ ಬಂದು ಕೂತ್ಕೊಳ್ಳೋದು, ಅದು ಕರಿ ಅನ್ನೋದು. ಕಾಲ್ಜಿನ ಪ್ರಕಾರ ಕರೆಯಲ್ಲ. ಏನು ಮಾಡೋದು? ಈಗ ಎಲ್ಲ ಲಾಯರ್ಗಳು ಈಗ ಒಂದು ಕನಿಷ್ಠ ಒಂದು ಸಣ್ಣ ಊರಂದ್ರೂ ಒಂದು 2-3 ಕೋರ್ಟ್ ಇರ್ತವೆ, ಹೌದಾ? ಎಲ್ಲರೂ ಒಂದೇ ಕೋರ್ಟಲ್ಲಿ ಬಂದು ಕೂತ್ಕೊಳ್ಳೋಕ್ಕಾಗತ್ತಾ? ಇಲ್ಲ, ಜೂನಿಯರ್ ಕಳಿಸಿರ್ತಾರೆ ಅಥವಾ ಇಲ್ಲದೇ ಇರ್ಬೋದಪ್ಪ ಕರೆದಾಗ. ನೀವು ಯಾವುದೋ ಒಂದು ಕೇಸನ್ನ 10ನೇ ನಂಬರ್ ಸೀರಿಯಲ್ ನಂಬರ್ ಕೇಸನ್ನು ಮೊದಲೇ ಕರೆದು ಎಲ್ಲರೇ ಆರ್ಗ್ಯುಮೆಂಟ್ ಮಾಡ್ರಿ ಅನ್ನೋದು. ಇಲ್ಲ ಅಂದರೆ ಇಲ್ಲ ಅಂತ ಬರ್ಕೊಳ್ತೀನಿ ಅನ್ನೋದು. ಆ ಥರ ತೊಂದರೆ ಕೊಟ್ಟು ಜಡ್ಜ್ಗಳು ನಂಗೆಲ್ಲರ ಸಿಕ್ಕರೆ ರಿಟೈರ್ ಆದಮೇಲೆ ನಾವು ಅವ್ರಿಗೆ ನಮಸ್ಕಾರವೂ ಮಾಡಲ್ಲ. ಯಾಕಂದರೆ ಗೌರವ ಕೊಡಬೇಕು ಅನ್ಸಲ್ಲ, ಯಾಕಂದ್ರೆ ತೊಂದರೆ ಕೊಟ್ಟಿರ್ತಾರಲ್ಲ ಲಾಯರ್ಗಳಿಗೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ನೀವು ಒಂದು ಕೆಲಸ ಮಾಡ್ಬೋದು. ನೀವು ರಿಟೈರ್ ಆಗಿ ಪಕ್ಕದ ಊರಲ್ಲಿ ಯಾರು ಲಾಯರ್ ಇರ್ತಾರಲ್ಲ, ಅಂದರೆ ಅಥವಾ ನಿಮ್ಮ ಪೈಕಿನೇ ಯಾರಾದರೂ ಮಾರ್ಕ್ ಮಾಡೋಕ್ಕೆ ಬಿಡದು ಹೋದರೆ, ಆರ್ಗ್ಯುಮೆಂಟಿಗೆ ಅವಕಾಶ ಕೊಡದು ಹೋದರೆ ಯಾಕೆ ಬಿಡಲ್ಲ ಅಂತ ಕಾರಣ ಕೇಳಬೇಕು. ಯಾಕಂದರೆ ಕಾನೂನಿನಲ್ಲಿ ಹೆಂಗಪ್ಪ ಅಂದರೆ, ಪ್ರೊಸೀಡಿಂಗ್ಸಲ್ಲಿ ಯಾವುದಾದ್ರು ಆಗಲ್ಲ ಅಂದರೆ ಯಾಕಾಗಲ್ಲ ಅಂತ ಕಾನೂನನ್ನ ಸಪೋರ್ಟ್ ಹೇಳಬೇಕು. ಆಗತ್ತೆ ಅಂದರೆ ಯಾವ ರೀತಿ ಎಲ್ಲಿ ಪ್ರಾವಿಷನ್ ಇದೆ ಅಂತ ಸಪೋರ್ಟ್ ಹೇಳಬೇಕು. ಎರಡೂ ಹೇಳದೇ ಇದ್ದರೆ ತಪ್ಪಾಗತ್ತೆ, ಅದು ಅಂದಾಜೊಂದೇ ಆಗುತ್ತೆ, ಆರ್ಬಿಟ್ರರಿ ಆಗುತ್ತೆ. ಆ ಥರ ಯಾರೂ ಮಾಡಬಾರ್ದು. ಈ ಕಾನೂನಲ್ಲಿ ಯಾವುದೋ ಒಂದು ಇದು ಬರಲ್ಲ ಇವರಿಗೆ ಆಸ್ತಿ ಅಂತ ನಾನು ಹೇಳಿದರೆ ಅದಕ್ಕೆ ಕಾರಣ ಕೊಡಬೇಕು, ಸಕಾರಣ ಕೊಡಬೇಕು. ಕಾನೂನಲ್ಲಿ ಎಲ್ಲಿದೆ, ಯಾವ ಸೆಕ್ಷನ್ನು, ಯಾವ ಕಾನೂನು ಹೇಳುತ್ತೆ, ಆ ಪ್ರಕಾರ ಇವ್ರಿಗೆ ಬರಲ್ಲ ಅಂತ. ಬರುತ್ತೆ ಅಂತ ಆದರೆ ಯಾವ ಕಾನೂನು ಹೇಳುತ್ತೆ ಅಂತ ಹೇಳಬೇಕು. ಆ ಥರ ಇಲ್ಲದಲೆ ಸುಮ್ಮನೆ ಸಾರಾಸಕ್ಟಾಗಿ ಇಲ್ಲ ಕಂಡ್ರೆ ಇದು ಮಾಡಕ್ಕೆ ಬಿಡಲ್ಲ ಅಂದರೆ ಹೇಳಬೇಕು. ಇಲ್ಲ, ನೀವೇನು ಮಾಡಬೇಕು, ಡಿಸ್ಟ್ರಿಕ್ಟ್ ಜಡ್ಜಿಗೆ ಕಂಪ್ಲೇಂಟ್ ಕೊಡಬೇಕು. ಅಲ್ಲೂ ಆಗಲಿಲ್ವಾ, ಹೈಕೋರ್ಟಿಂದ ನಿಮ್ಮ ಜಿಲ್ಲೆಗೆ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಅಂತ ಇರ್ತಾರೆ, ಆ ಜಡ್ಜಿಗೆ ಕಂಪ್ಲೇಂಟ್ ಕೊಡಿ.
ಆಗುತ್ತೆ ಕೆಲಸ. ಆಗಲಿಲ್ಲೋ ಒಂದು ಕೆಲಸ ಮಾಡಿ, ಸೆಕ್ಷನ್ 24 CPCಲಿ ವಿತಿನ್ ದ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಬೇಕು ಅಂದರೆ ಅದೇ ಊರಿನ ಇನ್ನೊಂದು ಕೋರ್ಟಿಗೆ ಬೇಕು ಅಂತಾದರೆ ಒಂದು ಟ್ರಾನ್ಸ್ಫರ್ ಪಿಟಿಷನ್ ಹಾಕಿ, ಈ ಕೋರ್ಟಿಂದ ಪ್ರೊಸೀಡಿಂಗ್ಸಿಗೆ ಸ್ಟೇ ತಗೊಳ್ಳಿ, ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇನ್ನೂ ಆಗಲಿಲ್ವಾ ಹೈಕೋರ್ಟ್ ಪಿಟಿಷನ್ ಹಾಕ್ಬೇಕಾಗ್ತದೆ, ಅಲ್ಲಿ ತನಕ ಹೋಗಲ್ಲ. ಅದರಿಂದ ಈ ಥರ ತೊಂದರೆ ಕೊಡೋರು ಇದ್ದೇ ಇರ್ತಾರೆ. ಈ ತೊಂದರೆ ಕೊಡೋರು ಇದ್ದಾರೆ ಅಂತ ಹೇಳಿ ನಾವೇನು ಕೇಸ್ ವಾಪಸ್ ತಗೊಳಕ್ಕಾಗತ್ತಾ, ಅಥವಾ ಲಾಯರ್ಗಳು ಕೆಲಸ ಬಿಟ್ಟು ಹೋಗೋಕ್ಕಾಗತ್ತಾ? ಈ ಥರ ಇರ್ತಾರೆ ಜಡ್ಜ್ಗಳು, ಬೇಕಾದ ಜನ ನೋಡಿದ್ದೀನಿ ನನ್ನ ಸರ್ವೀಸಲ್ಲಿ ಇರ್ತಾರಪ್ಪ. ಅದು ಯಾಕೆ ಹಂಗಾಗಿರ್ತಾರೋ ದೇವರಿಗೆ ಗೊತ್ತು. ಅವರು ನಾನು ಜಡ್ಜಾಗಿ ಈಗ ಒಂದು ಇಷ್ಟು ಜನ ಲಾಯರ್ ಸಂದರ್ಭದಲ್ಲಿ ಕೆಲವರು ಜಡ್ಜ್ ಆಗಿ ಸಾಧ್ಯ. ಅಂಥವ್ರು ನಾನು ಒಬ್ಬ. ಈ ದೇಶ ಅವಕಾಶ ಕೊಟ್ಟಿದೆ, ಸಮಾಜ ಅವಕಾಶ ಕೊಟ್ಟಿದೆ, ನನ್ನ ಅದೃಷ್ಟ, ನಾನು ಸೇವೆ ಮಾಡಬೇಕು, ನಂಗೆ ತಕ್ಕ ಸಂಬಳ ಕೊಡ್ತಾರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥ ಜಡ್ಜ್ಗಳ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ತೊಂದರೆ ಕೊಡ್ತಾರಪ್ಪ. ತೊಂದರೆ ಯಾಕೆ ಕೊಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಬೇಗ ಡಿಸ್ಪೋಸ್ ಮಾಡ್ಬೇಕಾ ಕೇಳ್ಕೊಡಿ. ಈಗ ಹೊಸದು CPC 2 ವರ್ಷದಲ್ಲಿ ಮುಗಿಸ್ಬೇಕು ಅಂತಿದೆಯಲ್ಲ, ಅಮೆಂಡ್ಮೆಂಟು ಮಾಡಬೇಕು ತಾನೆ, ಆಯಿತು ಕೋಪ್ರೇಟ್ ಮಾಡೋಣ, ಏನು ತೊಂದರೆ ಇಲ್ಲ. ಆದರೆ ಮಾರ್ಕೆ ಮಾಡೋಕ್ಕೆ ಬರಲ್ಲ ಅನ್ನೋದು, ಎವಿಡೆನ್ಸೇ ಕ್ಲೋಸ್ ಮಾಡಿಬಿಡೋದು, ಏಕ್ದಮ್ ಬಂದು ಕೂತ್ಕೊಂಡು ಕೇಸ್ ಕರೆಯೋಕ್ಕೆ ಶುರು ಮಾಡಿಬಿಡೋದು. ಪಾರ್ಟಿಗಳು ಏನು ತಿಳ್ಕೊಳ್ತಾರೆ ಗೊತ್ತಾ, ಲಾಯರ್ಗಳ ಮೇಲೆ ತಪ್ಪು ತಿಳ್ಕೊಳ್ತಾರೆ, ಲಾಯರ್ಗಳು ಮಾಡ್ತೇನೆ ಅಂತ ಆಗ್ಬಿಡುತ್ತೆ. ಪಾರ್ಟಿಗಳು ಬಂದು ಕೋರ್ಟಲ್ಲಿ ಇದ್ದು ಓಪನ್ ಕೋರ್ಟಲ್ಲಿ ಕೇಸ್ ಕರೆದಾಗ ಏನಾಯಿತು ಅಂತ ತಿಳ್ಕೊಂಡ್ರೆ ನಡವಳಿಕೆನ ಅವಾಗ ಗೊತ್ತಾಗುತ್ತೆ. ಇಲ್ದವ್ರು ಏನಾಗುತ್ತೆ, ಏನಪ್ಪ ಇವರು ಹಿಂಗೆ ನಿನ್ನೆ ಆರ್ಗ್ಯುಮೆಂಟ್ ಇತ್ತಿತ್ತು, ಅಲ್ಲ ನಿನ್ನೆ ಇಂಥದ್ದು ಆರ್ಗ್ಯುಮೆಂಟ್ ಅಂತಿತ್ತು, ಇವಾಗ ಜಡ್ಮೆಂಟ್ಗೆ ಹಾಕಿದ್ದಾರೆ, ಮೊನ್ನೆ ಎವಿಡೆನ್ಸ್ ಇತ್ತಿತ್ತು, ಆರ್ಗ್ಯುಮೆಂಟ್ಗೆ ಹಾಕಿದ್ದಾರೆ ಅಂತ ಆಗ್ಬಿಡುತ್ತೆ. ಅದರಿಂದ ಈ ಥರದ ಅಸಹಕಾರ ಕೊಡುವ, ನಿಮಗೆ ಬೆಂಬಲಿಸದ, ಕಾನೂನು ಪ್ರಕಾರ ನಡೆದುಕೊಳ್ಳದ ಮತ್ತು ಕಲಾಪಗಳನ್ನು ಕಾಯ್ದೆಗೆ ಅನುಗುಣವಾಗಿ ನಡೆಸದ, ಗೊತ್ತಾಯ್ತಾ, ನ್ಯಾಯಾಧೀಶರ ವಿರುದ್ಧ ನೀವು ಈ ಕ್ರಮಗಳನ್ನು ಕೈಗೊಳ್ಳಬೇಕು. ಆಯಿತಾ? ಕೈಗೊಂಡು ನೀವು ನಿಮ್ಮ ಕೇಸನ್ನು ಸುಲಲಿತವಾಗಿ ಏನು ಹೇಳಬೇಕು ಅದನ್ನು ಹೇಳ್ಬೋದು, ಯಾವ ಸಾಕ್ಷಿನ ವಿಚಾರಣೆ ಮಾಡಬೇಕೋ ಮಾಡಬಹುದು, ಯಾವ ದಾಖಲೆಗಳನ್ನ ಹಾಕಿ ಎಕ್ಸಿಬಿಟ್ ಮಾಡ್ಬೋದು, ಯಾವುದೇ ಆರ್ಗ್ಯುಮೆಂಟ್ ಮಾಡ್ಬೋದು, ಅದು ರಿಟರ್ನ್ ಆರ್ಗ್ಯುಮೆಂಟ್ ಆಗ್ಬೋದು, ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡ್ಬೋದು. ಒಂದು ವೇಳೆ ಇದೇ ಜಡ್ಜು ಫಲಿತಾಂಶ ಕೊಡ್ತಾರೆ, ಜಡ್ಮೆಂಟ್ಗೆ ಹೋಯ್ತು ಅಂತ ಇಟ್ಕೊಳ್ಳಿ, ನಿಮ್ಗೆ ಅವಕಾಶ ಎಲ್ಲ ಕೊಟ್ಟು, ಆಯಿತಾ, ಏನಾರ ಮಾಡ್ಕೊಳ್ಳಿ, ನೀವು ವಜಾ ಮಾಡ್ಕೊಳ್ಳಿ, ಬಿಡಿ, ನಿಮ್ಮ ದಾವನ ತಲೆ ಕೆಡಿಸ್ಕೊಡ್ತೀರ ಅಪೀಲ್ ಹಾಕಿ. ಯಾವುದೇ ಕಾರಣ ಇರಲಿ, ಅವ್ರು ಸರಿಯಾದವನೇ ಇದ್ದು ಸುಮ್ಮನೆ ಪಾರ್ಟಿಗಳಿಗೆ ಲಾಯರ್ಗಳಿಗೆ ತೊಂದರೆ ಕೊಟ್ಟರೆ, ಇಂಥ ಸಂದರ್ಭಗಳಿಗೆ ಎದುರಾದರೆ ಪಾರ್ಟಿಗಳಾಗಲಿ ಅಥವಾ ಲಾಯರ್ಗಳಾಗಲಿ ಹೇಗೆ ಆ ಸಂದರ್ಭವನ್ನು ಎದುರಿಸಬೇಕು, ಹೇಗೆ ಆ ಸಂದರ್ಭದಿಂದ ಪಾರಾಗಬೇಕು ಅನ್ನೋದ್ರ ಬಗ್ಗೆ ನನ್ನ ಈ ಒಂದು ಸಣ್ಣ ಮಾತು, ಈ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೆ. ನಮಸ್ಕಾರ.